ಬೆಳಗಾವಿಯಲ್ಲಿ ಇತ್ತೀಚೆಗೆ ಆದಂತಹ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಹೆಚ್ಚುವರಿ ಎಸ್ಪಿಗೆ ಬಹಿರಂಗವಾಗಿ ಅವಮಾನವನ್ನು ಮಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಂದಾದ ಅವಮಾನಕ್ಕೆ ಎಎಸ್ಪಿ ರಾಜೀನಾಮೆ ಕೊಟ್ಟಿದ್ದಾರೆ. ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಸಿಎಂ ಮಾಡಿದ ಅವಮಾನದಿಂದ ನಾರಾಯಣ ಬರಮನಿ ರಾಜೀನಾಮೆ ಕೊಟ್ಟಿರುವಂಥದ್ದು. ಬೆಳಗಾವಿ ಸಮಾವೇಶದಲ್ಲಿ ಅವಮಾನಿಸಿದರು ಎಂದು ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ. ನನಗಾದ ಅವಮಾನದಿಂದಾಗಿ ರಾಜೀನಾಮೆ ಸಲ್ಲಿಸ್ತಾ ಇದ್ದಾನೆ ಅಂತ ಹೇಳಿದ್ದಾರೆ ನಾರಾಯಣ ಭರಮನಿ. ನನ್ನ ರಾಜೀನಾಮೆಯನ್ನ ತಾವು ಒಪ್ಪಿಕೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ಅಂಗೀಕರಿಸಿ ನನ್ನ ರಾಜೀನಾಮೆಯನ್ನ ಅಂತ ಸಿಎಸ್ಗೆ ಪತ್ರ ಬರೆದಿದ್ದಾರೆ. 1 ತಿಂಗಳ ಹಿಂದೆಯೇ ರಾಜೀನಾಮೆ ಸಲ್ಲಿಸಿರುವಂತಹ ನಾರಾಯಣ ಭರಮನಿ ಅಶ್ವವೇಗ ನ್ಯೂಸ್ನಲ್ಲಿ ನಾರಾಯಣ ಭರಮನಿ ಬರೆದಿರುವಂತಹ ಪತ್ರವನ್ನು ತಾವು ನೋಡಬಹುದು. ಸಿದ್ದರಾಮಯ್ಯ ವರ್ತನೆಯಿಂದ ನನಗೆ ಭಾರೀ ಅಪಮಾನ ಆಗಿದೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ವೇದಿಕೆಯಲ್ಲಿ ಎಎಸ್ಪಿ ಮೇಲೆ ಕೈ ಎತ್ತಿದ್ದಂತಹ ಮುಖ್ಯಮಂತ್ರಿಗಳು. ತಾವು ನೋಡಬಹುದು ನಾರಾಯಣ ಭರಮನಿಯವರು ಬರೆದಿರುವಂತಹ ಪತ್ರವನ್ನು. ಚೀಫ್ ಸೆಕ್ರೆಟರಿಗೆ ಬರೆದಿರುವಂತಹ ಪತ್ರ 1 ತಿಂಗಳ ಹಿಂದೆಯೇ ಬರೆದಿದ್ದಾರೆ. ನನ್ನ ರಾಜೀನಾಮೆಯನ್ನು ದಯವಿಟ್ಟು ಅಂಗೀಕರಿಸಿ ಅಂತ. ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ನನ್ನದಲ್ಲದಂತಹ ತಪ್ಪಿಗೆ ನನಗೆ ಅವಮಾನ ಮಾಡಿದರು ಎಲ್ಲರ ಮುಂದೆ ಅಂತ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಆದಂತಹ ಒಂದು ಕಾರ್ಯಕ್ರಮ, ಏನೋ ಒಂದು ಗಲಾಟೆ ಆಗ್ತಾ ಹೋಗುತ್ತೆ, ವಿಪಕ್ಷದ ವಿಚಾರವಾಗಿ ಘೋಷಣೆಗಳು ಶುರುವಾಗುತ್ತೆ. ಈ ವಿಚಾರಕ್ಕೆ ವೇದಿಕೆ ಮೇಲೆ ಸರ್ಕಾರದ ಹೆಚ್ಚುವರಿ ಆಫೀಸರ್ ಎಎಸ್ಪಿ ನಾರಾಯಣ ಭರಮನಿ ಇವರನ್ನು ವೇದಿಕೆಗೆ ಕರೆದು ಮುಖ್ಯಮಂತ್ರಿಗಳು ಅವರ ಮಾತನ್ನು ಕೇಳದೆ ಅವರ ಮೇಲೆ ಕೈ ಎತ್ತೋದಕ್ಕೆ ಮುಂದಾಗ್ತಾರೆ. ಇದು ದೊಡ್ಡ ಭಾರಿ ಅವಮಾನ ಆಗುವಂಥದ್ದು. ಈ ರೀತಿಯಾಗಿ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಕೈ ಎತ್ತುವಂಥದ್ದು ನಿಜವಾಗ್ಲೂ ಅದು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತೆ. ಅಂದರೆ ಪಬ್ಲಿಕ್ಕಲ್ಲಿ ಸಾರ್ವಜನಿಕವಾಗಿ ಈ ರೀತಿಯಾಗಿ ಅಧಿಕಾರದಲ್ಲಿರುವಂತಹ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಕೈ ಎತ್ತೋದು, ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಏನೋ ಒಂದು ಅಷ್ಟು ಬೇಗ ಅವರು ಪೇಷನ್ಸ್ ಕಳ್ಕೊಂಡ್ಬಿಟ್ಟು ರೆಸ್ಟ್ಲೆಸ್ ಆಗಿ ಕೂಗಾಟ ಆಗ್ತಾ ಇದ್ದಂಥ ಕಾರಣಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಪಡೆದೇ ಅವರೇನೋ ಹೇಳಕ್ಕೆ ಬರ್ತಾರೆ, ಅದನ್ನು ಕೂಡ ಕೇಳಿಸ್ಕೊಳ್ಳದೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಕೈ ಎತ್ತುತ್ತಾರೆ ನಾರಾಯಣ ಭರಮನಿ. ಸರ್ಕಾರದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಎಎಸ್ಪಿ ನಾರಾಯಣ ಭರಮನಿ. ಇದೀಗ ಈ ವಿಚಾರಕ್ಕೆ ಮನನೊಂದು ಬೇಸರ ಆಗಿ ನನ್ನ ಮುಖ್ಯಮಂತ್ರಿಗಳ ಈ ಒಂದು ನಡೆ ನನಗೆ ಇಷ್ಟ ಆಗಲಿಲ್ಲ, ನನಗೆ ಬೇಸರ ಆಗಿದೆ ಅಂತ ಬಹಿರಂಗವಾಗಿ ಈ ಥರ ನನಗೆ ಮಾಡಿದ್ದು ಕಪಾಳ ಮೋಕ್ಷ, ಅಂದರೆ ಕಪಾಳಕ್ಕೆ ಹೊಡೆಯೋಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿಗಳು. ಸೊ ಈ ವಿಚಾರವಾಗಿ 1 ತಿಂಗಳ ಹಿಂದೆಯೇ ಇವರು ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರೀತಾರೆ, ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ. ರಾಜೀನಾಮೆ ಕೊಟ್ಟಿದ್ದಾರೆ ನಾರಾಯಣ ಭರಮನಿಯವರು. ಅಂಗೀಕಾರ ಆಗಬೇಕಾಗಿದೆ ಇನ್ನಷ್ಟೇ. ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದಾರೆ ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿ. ಧಾರವಾಡ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದರು ನಾರಾಯಣ ಭರಮನಿ. ಅಶ್ವವೇಗ ನ್ಯೂಸಲ್ಲಿ ತಾವು ನೋಡಬಹುದು ಅವರು ಸಿಎಸ್ಗೆ ಬರೆದಿರುವಂತಹ ಪತ್ರವನ್ನು. ನಾರಾಯಣ ಭರಮನಿ ಇದೀಗ ಸ್ವಯಂ ನಿವೃತ್ತಿಗೆ ಮುಂದಾಗಿರುವಂಥದ್ದು. ಸಾರ್ವಜನಿಕ ಸಭೆ, ಬೆಳಗಾವಿಯಲ್ಲಿ ಆದಂಥ ಸಾರ್ವಜನಿಕ ಸಭೆಯಲ್ಲಿ ದೊಡ್ಡ ಅವಮಾನ ಆಗುವಂಥದ್ದು ನಾರಾಯಣ ಭರಮನಿ ಅವರಿಗೆ. 28ನೇ ತಾರೀಕು ಏಪ್ರಿಲ್ 28ಕ್ಕೆ ಆದಂಥ ಈ ಒಂದು ಘಟನೆ ಬೆಳಗಾವಿಯಲ್ಲಿ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬೆಳಗಾವಿಯ ಕಾರ್ಯಕ್ರಮವೊಂದರಲ್ಲಿ ಎಸ್ಪಿ ನಾರಾಯಣ ಭರಮನಿ ಅವರಿಗೆ ಆದಂತಹ ಈ ಒಂದು ದೊಡ್ಡ ಅವಮಾನ, ಸಾರ್ವಜನಿಕವಾಗಿ ಮುಖ್ಯಮಂತ್ರಿಗಳು ಅವರ ಮೇಲೆ ಕೈ ಎತ್ತೋದಕ್ಕೆ ಹೋಗ್ತಾರೆ. ಅದು ಎಲ್ಲೋ ಒಂದು ಕಡೆ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳಿಗೆ ದೊಡ್ಡ ಅಪಮಾನ ಆಗುವಂಥದ್ದು, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಆಗುತ್ತೆ. ಈ ವಿಚಾರವಾಗಿ ಮನನೊಂದು ನಾರಾಯಣ ಭರಮನಿಯವರು ರಾಜೀನಾಮೆಯನ್ನು ಸಲ್ಲಿಸಿರುವಂಥದ್ದು. ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್, ಸಿಎಂ ಸಿದ್ದರಾಮಯ್ಯನವರ ನಿಂದನೆಗಳಿಗಾಗಿ ಅಡಿಷನಲ್ ಎಸ್ಪಿ ನಾರಾಯಣ್ ಭರಮನಿ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೋರಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಸರ್ಕಾರಿ ಏನು ಹೆಚ್ಚುವರಿ ಕಾರ್ಯದರ್ಶಿ ಆಗಿರುವಂಥ ಪೊಲೀಸ್ ಇಲಾಖೆ ಕಾರ್ಯದರ್ಶಿ ಆಗಿರೋರಿಗೆ ಸ್ವಯಂ ಪ್ರೇರಿತವಾಗಿ ಕಳೆದ 1 ತಿಂಗಳ ಹಿಂದೆ ಈ ಪತ್ರವನ್ನು ಬರೆದಿರುವಂಥದ್ದು. ಪ್ರಮುಖವಾಗಿ ಸರಿಸುಮಾರು 2.5 ಪುಟಗಳ ಕಾಲ ಸುದೀರ್ಘವಾಗಿ ಅವರಿಗೆ ಆಗಿರುವಂಥ ನೋವನ್ನು, ಅವರು ಅನುಭವಿಸಿದಂಥ ಏನು ಕಷ್ಟಗಳನ್ನು, ಯಾವ ರೀತಿಯಾಗಿ ಜನರು ಅವರನ್ನು ನೋಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ಬರೆಯುವಂಥ ಕೆಲಸವನ್ನು ಭರಮನಿ ಅವರು ಮಾಡಿರುವಂಥದ್ದು. ಪ್ರಮುಖವಾಗಿ ಭರಮನಿ ಅವರು ಏನು ಬೆಳಗಾವಿಯಲ್ಲಿ ಅಡಿಷನಲ್ ಎಸ್ ಪಿ ಆಗಿರೋ
ಆಗಿರ್ತಾರೆ. ಆ ಸಂದರ್ಭದಲ್ಲಿ ಅವರ ನೇತೃತ್ವದ ಅಂದರೆ ಎಸ್ ಪಿಯ ರ್ಯಾಂಕ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರ ಪ್ರತಿಭಟನೆ ಮತ್ತು ಸಮಾವೇಶ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಒಂದು 3-4 ಮಹಿಳೆಯರು ಬಂದು ಕಪ್ಪು ಬಾವುಟವನ್ನು ತೋರಿಸಿದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಯಾವನಯ್ಯ ಅವನು SP ಬಾರಯ್ಯ ಅಂತೇಳಿ ಒಂದು ಪದವನ್ನು ಉಚ್ಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಡಿಷನಲ್ SP ಆಗಿರುವಂಥ ಭರಮಣಿ ಅವರು ವೇದಿಕೆಯ ಮೇಲೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವರಿಗೆ ಕಪಾಳ ಮೋಕ್ಷ ಮಾಡೋಕ್ಕೆ ಮುಂದಾಗ್ತಾರೆ. ಅದು ಎಲ್ಲರೂ ಕೂಡ ಪ್ರಸಿದ್ಧವಾಗಿರುವಂಥದ್ದು, ಜೊತೆಗೆ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಬಂದಿರುವಂಥದ್ದು. ಅದು ಆದ ಬಳಿಕವಾಗಿ ಭರಮಣಿಯವರು ಸಾಕಷ್ಟು ನೋವುಗಳನ್ನು ಅನುಭವಿಸಿರುವಂಥದ್ದು. ಯಾಕಂದರೆ ಅವರು ಪ್ರತಿನಿತ್ಯವಾಗಿ ಅವತ್ತು ಆ ಘಟನೆ ನಡೀತು. ಘಟನೆ ನಡೆದ ಬಳಿಕವಾಗಿ ಮಾಧ್ಯಮಗಳಲ್ಲಿ ಬಂತು. ಆ ಕಾರ್ಯಕ್ರಮದಲ್ಲಿ ಸರಿಸುಮಾರು ಒಂದು 10,000ಕ್ಕೂ ಜನಗಳು ಸೇರಿದ್ರು. ಎಲ್ಲ ಕಡೆ ಕೂಡ ಸುದ್ದಿ ಆಗಿತ್ತು. ಸುದ್ದಿ ಆದ ಬಳಿಕವಾಗಿ ಅವರಿಗೆ ಬಂದಂಥ ಕರೆಗಳು ಮತ್ತು ಅವರ ಸಂಬಂಧಿಕರಿಂದ ಬಂದಂಥ ಕರೆಗಳು ಅದಕ್ಕೆ ಉತ್ತರ ಕೊಡೋದಕ್ಕೆ ಭರಮಣಿಯವರ ಕೈಲಿ ಇನ್ನೂವರೆಗಾದರೂ ಕೂಡ ಆಗ್ತಾ ಇಲ್ಲಂತೆ. ಯಾಕಂದರೆ ಯಾವುದಾದ್ರೂ ವೇದಿಕೆ ಮೇಲೆ ಹೋಗೋದಾಗಿರ್ಬೋದು ಅಥವಾ ಠಾಣೆಗಳಲ್ಲಿ ಒಳಗಡೆ ಹೋಗೋದಾಗಿರ್ಬೋದು, ನಿಮ್ಮಂಥವ್ರಿಗೆ ಈಗಾದರೆ ನಮ್ಮ ಪರಿಸ್ಥಿತಿ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪ್ರತಿನಿತ್ಯವಾಗಿ ನಾನು ಕಾಕಿ ಬಟ್ಟೆಯನ್ನು ಧರಿಸಬೇಕಾದ್ರೆ ಆ ಘಟನೆ ನನ್ನ ಕಣ್ಣಿಗೆ ನೆನಪು ಬರುತ್ತೆ. ಯಾಕಂದರೆ ನಮ್ಮ ಮನಸ್ಥಿತಿಯನ್ನು ಕುಗ್ಗಿಸುವಂಥದ್ದು, ಜೊತೆಗೆ ನಮ್ಮ ಧೈರ್ಯವನ್ನು ಕುಗ್ಗಿಸುವಂಥದ್ದು. ನಾವು ನೀಟಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ, ನೀಟಾಗಿ ಅದು ನನ್ನ ವ್ಯಾಪ್ತಿಗೂ ಕೂಡ ಬರೋದಿಲ್ಲ. ಯಾಕಂದರೆ ಅಲ್ಲಿ SP ರ್ಯಾಂಕ್ನ ಅಧಿಕಾರಿಗಳ ವ್ಯಾಪ್ತಿಗೆ ಬರುವಂಥದ್ದು. SP ಅಧಿಕಾರಿಗಳು ಯಾರೂ ಇಲ್ಲ ಅಂದ ಕಾರಣಕ್ಕೋಸ್ಕರವಾಗಿ ನಾನು ವೇದಿಕೆಯ ಮೇಲೆ ಹೋದೆ. ಆ ವೇದಿಕೆಯ ಮೇಲೆ ನನಗೆ ಏಕವಚನದಲ್ಲಿ ಮಾತಾಡಿ ನನಗೆ ಕಪಾಳಕ್ಕೆ ಹೊಡೆಯೋಕ್ಕೆ ಮುಂದಾಗಿರೋದ್ರಿಂದಾಗಿ ನನಗೆ ಸಾಕಷ್ಟು ಮನನೊಂದಿದ್ದೀನಿ ಮತ್ತು ನನ್ನ ಮಕ್ಕಳು ನನ್ನ ಮಡದಿಯ ಮುಂದೆ ನಾನು ಪ್ರತಿನಿತ್ಯವಾಗಿ ಇದರ ಬಗ್ಗೆ ಹೇಳ್ತಾನೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಪತ್ರವನ್ನು ಬರೆದಿರುವಂಥದ್ದು. ಅದ್ರ ಜೊತೆಗೆ ಈ ಹಿಂದೆ ಕೂಡ ನಾನು ಸಾಕಷ್ಟು ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ದೀನಿ. ಬೆಳಗಾವಿಯಲ್ಲಿ ಏನು ಸ್ವತಃ ಪೊಲೀಸರಿಗೆ ಬಳೆಯನ್ನು ಕೊಟ್ಟಿದ್ದರು. ಯಾವ ಕೇಸಲ್ಲಿ ಅಂದರೆ ಅದರ ಅತ್ಯಾಚಾರ ಪ್ರಕರಣಗಳು ಬೆಳಗಾವಿಯಲ್ಲಿ ಸಾಕಷ್ಟುಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪೊಲೀಸರ ಕಡೆಯಿಂದ ಆ ಆರೋಪಿಗಳನ್ನು ಹಿಡಿಯೋದಕ್ಕೆ ಆಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ SP ಅವರಿಗೆ ಬಳೆಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಇವರು ಅಡಿಷನಲ್ SP ಆಗಿ ಆ ಪ್ರಕರಣವನ್ನು ಲೀಡ್ ತಗೊಂಡು ಅಲ್ಲಿನೂ ಕೂಡ ಬಗೆಹರಿಸುವಂಥ ಆರೋಪಿಯನ್ನು ಹಿಡಿಮುರಿ ಕಟ್ಟುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳನ್ನು ನಾನು ಭೇದಿಸಿದ್ದೀನಿ, ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದೀನಿ. ನನ್ನಂಥ ವ್ಯಕ್ತಿಗೆ, ನನ್ನಂಥ ಧೈರ್ಯ ಇರುವಂಥ ವ್ಯಕ್ತಿಗೆ ಕುಗ್ಗಿಸುವಂಥ ಕೆಲಸವನ್ನು CM ಸಿದ್ದರಾಮಯ್ಯನ ಮಾಡಿದ್ರು. ಯಾಕಂದರೆ CM ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ನೀವು ಕೆಲಸವನ್ನು ಮಾಡಬೇಕು, ನೀವು ಇಲಾಖೆಯನ್ನು ಮತ್ತಷ್ಟು ಮೇಲೆ ತಗೊಂಡು ಹೋಗಬೇಕು, ಯಾವುದೇ ರೀತಿಯಾದಂಥ ಪ್ರಕರಣಗಳು ದಾಖಲಾಗ್ಬೋದು, ಕ್ರೈಮ್ ರೇಟನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಧೈರ್ಯನ ತುಂಬಬೇಕಾದಂಥ ವ್ಯಕ್ತಿ. 10,000ಕ್ಕೂ ಅಧಿಕ ಜನ ಸೇರುವಂಥದ್ದು. ಇಡೀ ರಾಜ್ಯದ ಜನರು ಅವರು ನನಗೆ ಕಪಾಳ ಮೋಕ್ಷ ಮಾಡೋಕ್ಕೆ ಬಂದಿರೋದನ್ನು ನೋಡಿದ್ದಾರೆ. ನಾನು ಎಲ್ಲೇ ಹೋದರೂ ಕೂಡ ನನಗೆ ಇದೇ ರೀತಿಯಾದಂಥ ಅವಮಾನಗಳು ಆಗ್ತಾ ಇದೆ. ಅದೇ ಘಟನೆ ಬಗ್ಗೆ ಪದೇ ನೆನಪಿಸ್ತಾ ಇದ್ದಾರೆ. ಹಾಗಾಗಿ ನಾನು ಮನನೊಂದು ರಾಜೀನಾಮೆ ನೀಡ್ತೀನಿ ಅನ್ನುವಂತೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಿ ಸರ್ಕಾರಿ ಹೆಚ್ಚುವರಿ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿರುವಂಥದ್ದು ಪೊಲೀಸ್ ಇಲಾಖೆಗೆ. ಅದು 1 ವಾರಗಳ ಕಾಲ ಕಾಲಾವಕಾಶ ಕೊಟ್ಟಿರುವಂಥದ್ದು. ಈಗಾಗಲೇ ಕೂಡ ಸಾಕಷ್ಟು ಜನ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಅದಾದ ಬಳಿಕ 1 ವಾರದ ಒಳಗಾಗಿ ಅವರು ಹಿಂಪಡಿತಾರಾ ಅಥವಾ ಏನು ರಾಜೀನಾಮೆ ನಾನು ಕೊಡ್ತಾ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕಾಯ್ದು ನೋಡಬೇಕಾಗಿರುವಂಥದ್ದು. ಸಂತೋಷ್. ಎಸ್, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.